ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಈಗ ನಾವು ಸ್ವಚ್ಛಮೇವ ಜಯತೆ ಅಂತ ಹೇಳಬೇಕು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಕ್ಲೀನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳಿ. ಅದರಿಂದ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರಿದ್ದಾರೆ ಅಂತ ಹಿರಿಯರು ಹೇಳ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ 2-3 ವರ್ಷಗಳಿಂದ ಹೆಚ್ಚು ಎಲ್ಲ ಕಡೆಯಲ್ಲಿ ನೋಡಿದರು ರೋಡಿನ ಬದಿಯಲ್ಲಿ ಕಸ. ಇದು ಈಗ ನಾವು ತಗೊಳ್ತಿರುವ ವಿಡಿಯೋ ನಿಟ್ಟೆ ಪರಿಸರದ್ದು. ಇತ್ತೀಚೆಗೆ ನಿಟ್ಟೆ ಪರಿಸರದಲ್ಲಿ ರೋಡು ಬದಿಯಲ್ಲಿ ತುಂಬ ಕಸ. ಆ ರೋಡು ಬದಿಯಲ್ಲಿ ಕಸ ಯಾರು ಹಾಕುವುದು ಅಂತ ಗೊತ್ತಿಲ್ಲ. ಸಾರ್ವಜನಿಕರು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಿ ಯಾವ ಕಡೆಯಲ್ಲಿಯೂ ಎಲ್ಲೆಲ್ಲಿಯೂ ಕಸ ಇಲ್ಲದ ಹಾಗೆ ಮಾಡಿದರೆ ಒಂದು ಊರು ಸ್ವಚ್ಛವಾಗಿರ್ತದೆ. ಊರು ಸ್ವಚ್ಛವಾಗಿ ಕಂಡ್ರೆ ನಮಗೂ ಶಾಂತಿ, ಮನಸ್ಸಿಗೂ ನೆಮ್ಮದಿ, ಒಂದು ಖುಷಿ ಇರ್ತದೆ. ಆದ್ದರಿಂದ ಇದು ಬಹಿರಂಗ ಶುದ್ಧಿ, ಒಂದು ಅಂತರಂಗ ಶುದ್ಧಿ ಅಂತ ಹೇಳ್ತಾರೆ. ಅದು ಸತ್ಯಮೇವ ಜಯತೆ. ಇನ್ನೊಂದು ಬಹಿರಂಗ ಶುದ್ಧಿ. ಬಹಿರಂಗ ಶುದ್ಧಿ ಅಂದರೆ ಹೊರಗಿನ ಎಲ್ಲ ಸ್ವಚ್ಛತೆ. ನಾವು ಹೇಗೆ ಸ್ನಾನ ಮಾಡ್ತೇವೋ ಪ್ರತಿದಿನ, ಅದೇ ರೀತಿ ಅದು ಬಹಿರಂಗ ಶುದ್ಧಿ. ಇನ್ನು ನಾವು ನಮ್ಮ ಊರು, ನಮ್ಮ ದೇವಸ್ಥಾನದ ವಠಾರ, ರಸ್ತೆ ಬದಿಗಳು, ಮನೆಯ ಸುತ್ತಮುತ್ತ, ಆಸ್ಪತ್ರೆಯ ಸುತ್ತಮುತ್ತ ಎಲ್ಲಿ ಎಲ್ಲ ನಮ್ಮ ಊರಿನಲ್ಲಿ ಇದೆಯೋ ಅಲ್ಲಿ ನಾವು ಸ್ವಚ್ಛ ಮಾಡಿಕೊಂಡಷ್ಟು, ಸ್ವಚ್ಛತೆ ಅಂದರೆ ಕಸಗಳನ್ನು ಹಾಕದೇ ಇರುವುದು. ಮುಖ್ಯವಾಗಿ ಒಣ ಕಸ, ಹಸಿ ಕಸ ಮತ್ತು ಲೋಹದ ಕಸಗಳು, ಅಂದರೆ ಅಪಾಯಕಾರಿ ಕಸಗಳು ಅಂತ ಕೂಡ ಇದೆ, ಗ್ಲಾಸು ಮುಂತಾದ್ದೆಲ್ಲ. ಅದನ್ನು ಆದಷ್ಟು ನಮ್ಮ ಸ್ವಚ್ಛತಾ ಇಲಾಖೆಯವರು ಅಥವಾ ಗ್ರಾಮ ನೈರ್ಮಲ್ಯ ಸಮಿತಿಯವರೆಲ್ಲ ಅದನ್ನು ಹೇಳ್ತಾ ಇದ್ದಾರೆ. ನಾವು ಸಾರ್ವಜನಿಕರು ಸ್ವಲ್ಪ ಮನಸ್ಸು ಕೊಟ್ಟು ಆ ಕಸಗಳು ಎಲ್ಲಿ ಉಂಟ ಜಾಸ್ತಿ ಒಣ ಕಸಗಳು ಇರಬಹುದು, ಅಂದರೆ ಪ್ಲಾಸ್ಟಿಕ್ಕು, ಕಾಗದ ಅಥವಾ ಇನ್ನಿತರ ಎಂಥದ್ದು ಅಗತ್ಯ ಇಲ್ಲದ ವಸ್ತುಗಳು. ಆನಂತರ ಹಸಿ ಕಸ ಕೂಡ ಬಹಳ ಉಪಯುಕ್ತ. ಹಸಿ ಕಸವನ್ನು ಒಟ್ಟು ಮಾಡಿ ನಾವು ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ನೈರ್ಮಲ್ಯ ಮಾಡುವವರು ಅದನ್ನು ಇಟ್ಕೊಳ್ತಾರೆ. ಆ ಹಸಿ ಕಸವನ್ನು ಕೂಡ ಅಲ್ಲಲ್ಲಿ, ಉದಾಹರಣೆಗೆ ಮಾಂಸದ ವೇಸ್ಟ್ ಚೂರುಗಳು ಅಥವಾ ಅದರ ಉಳಿದ ವಸ್ತುಗಳು, ಅದನ್ನು ಆದಷ್ಟು ನಾವು ಒಂದು ಒಟ್ಟು ಮಾಡಿ ಅದನ್ನು ಹಸಿ ಕಸದ ಒಟ್ಟಿಗೆ ಕೊಟ್ಟರೆ ಅದನ್ನು ಗೊಬ್ಬರವಾಗಿ ಪರಿವರ್ತಿಸಿ ಮರುಬಳಕೆ ಮಾಡ್ತಾರೆ. ಈ ಪ್ಲಾಸ್ಟಿಕ್ಗಳನ್ನು ಕೂಡ ಮರುಬಳಕೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ತೊಟ್ಟೆಗಳು ಇರ್ಬೋದು, ಪ್ಲಾಸ್ಟಿಕ್ ಪಾಲಿಥೀನ್ ಶೀಟ್ಗಳಿರ್ಬೋದು, ಇಂಥದ್ದು ಏನಿದ್ರೂ ಕೂಡ ಆದಷ್ಟು ಒಟ್ಟು ಮಾಡಿ ಅದನ್ನು ಪಂಚಾಯತಿನ ವಾಹನ ಬರ್ತದೆ, ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಆನಂತರ ಇನ್ನು ಅಪಾಯಕಾರಿ ಕಸ ಅಂತ ಇದೆ. ಅದು ಎಲ್ಲಿಯೂ ಬಿಸಾಡುವುದು ಅಂದರೆ ಗ್ಲಾಸಿನ ಪೀಸ್ಗಳು, ಗ್ಲಾಸಿನ ಬಾಟಲ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳು ಕೂಡ ಅದು ಇದರಲ್ಲಿ ಸೇರ್ತದೆ, ತ್ಯಾಜ್ಯದಲ್ಲಿ. ಆಮೇಲೆ ಇನ್ನು ಕಬ್ಬಿಣ ಅಥವಾ ಇನ್ನಿತರ ಲೋಹದ ರಾಡ್ಗಳು, ಇಂಥದ್ದು ಯಾವುದನ್ನು ಕೂಡ ಆದಷ್ಟು ನಾವು ಹೊರಗೆ ಬಿಸಾಡದೆ ಅದನ್ನು ಒಟ್ಟು ಮಾಡಿ ತ್ಯಾಜ್ಯ ಯಾರು ತಗೊಳ್ತಾರೋ ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು.